ನಮಸ್ಕಾರ, ಇದು ನಿಮ್ಮ ಈಶಾವಾಣಿ. ಸಂಬಂಧಗಳ ಸುತ್ತ ಸರಣಿಗೆ ಸ್ವಾಗತ. ಇವತ್ತಿನ ಟಾಪಿಕ್ ಎಂತ ಗೊತ್ತಾ? ಸಂಸ್ಕಾರದ ಪರಂಪರೆ. ಒಬ್ಬ ತಂದೆ ತನ್ನ ಮಗಳಿಗೆ ಕೇವಲ ಆಸ್ತಿ ಮಾಡೋದಾಗ್ಲಿ, ಅಥವಾ ಹಣವನ್ನ ಶೇಖರಿಸಿ ಇಡೋದಾಗ್ಲಿ, ಅಥವಾ ಆಭರಣಗಳನ್ನ ಕೊಡೋದಾಗ್ಲಿ ಇಷ್ಟಲ್ಲದೆ ಆಕೆಗೆ ಜೀವನವನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಕಲಿಸ್ಬೇಕಾಗತ್ತೆ. ಮತ್ತೆ ಆಕೆಯನ್ನ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬಲಿಷ್ಠಳನ್ನಾಗಿ ಮಾಡಬೇಕಾಗತ್ತೆ. ಈಗಿನ ಕಾಲಮಾನದಲ್ಲಿ ಅದು ಬಹಳ ಅಗತ್ಯವಾದದ್ದು. ಇಷ್ಟನ್ನೆಲ್ಲ ಮಾಡಿ ಆಕೆನ ಪ್ರಪಂಚನ ಎದುರಿಸಲಿಕ್ಕೆ ಬಿಟ್ಟಾಗ ಆಕೆ ಬಹಳ ಸಮರ್ಥವಾಗಿ ಪ್ರಪಂಚವನ್ನ ಎದುರಿಸ್ತಾಳೆ ಸ್ನೇಹಿತರೆ. ಹಾಗಾಗಿ ಕೇವಲ ಆಸ್ತಿ ಮಾಡೋದಲ್ಲ, ಆಕೆಯ ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ನೀನು ಎಲ್ಲವನ್ನು ಗೆಲ್ಲಬಲ್ಲೆ, ಎಲ್ಲವನ್ನು ಸಾಧಿಸಬಲ್ಲೆ. ಆದರೂ ನೀನು ನಿನ್ನ ಪರಂಪರೆಯಾಗಲಿ, ನಿನ್ನ ಒಂದು ಸಂಸ್ಕಾರವನ್ನಾಗಲಿ ಬಿಟ್ಟುಕೊಡ್ಬಾರ್ದು. ಎಲ್ಲೂ ಅದಕ್ಕೆ ಚ್ಯುತಿ ಬರದಂತೆ ನಡ್ಕೋಬೇಕು. ನಮ್ಮ ಸಂಸ್ಕಾರದ ಚೌಕಟ್ಟಿನಲ್ಲಿ ಇದ್ದುಕೊಂಡು ಎಲ್ಲವನ್ನು ಸಾಧಿಸಬಹುದು, ಧೈರ್ಯದಿಂದ ಮುನ್ನಡೆಸಬಹುದು. ಇದನ್ನೆಲ್ಲ ಕೊಟ್ಟು ನಮ್ಮನ್ನ ಒಬ್ಬ ಸದೃಢ ಮಹಿಳೆಯನ್ನಾಗಿ ಮಾಡುವಂತಹ ಜವಾಬ್ದಾರಿ ತಂದೆಯದ್ದಾಗಿರುತ್ತೆ. ಇಷ್ಟೆಲ್ಲ ಮಾಡಿ ನಮ್ಮನ್ನ ಈ ಪ್ರಪಂಚ ಎದುರಿಸಲಿಕ್ಕೆ ಬಿಟ್ಟಾಗ ನಾವು ಬಹಳ ಧೈರ್ಯದಿಂದಲೇ ಈ ಪ್ರಪಂಚವನ್ನ ಎದುರಿಸ್ತೀವಿ ಸ್ನೇಹಿತರೆ. ಅಪ್ಪ ಕಲಿಸಿಕೊಟ್ಟ ಈ ಪಾಠಗಳನ್ನ ನಾವು ಮುಂದಿನ ಪೀಳಿಗೆಗೆ ಗಾರೆ ಇಡಬೇಕು ಅಲ್ವಾ? ಯೋಚನೆ ಮಾಡಿ, ನಾಳೆ ಮತ್ತೆ ಮಾತಾಡೋಣ. ನಮಸ್ಕಾರ, ಇದು ನಿಮ್ಮ ಈಶಾವಾಣಿ.